ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಭಾರತದಿಂದ 10ನೇ ತರಗತಿಯ ವಿದ್ಯಾರ್ಥಿನಿ ಮಹಿಮಾ ರಜಪೂತ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಮಿಷನ್ ಶಕ್ತಿ ಸ್ಯಾಟ್ಗೆ ಆಯ್ಕೆಯಾಗಿದ್ದಾರೆ. ಈ ಮಿಷನ್ನಲ್ಲಿ 108 ದೇಶಗಳ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ. ಇದರ ಬಗ್ಗೆ ಮಹಿಮಾ ರಜಪೂತ್ ಮಾತಾಡಿ, ನಾನು ಶಕ್ತಿ ಸ್ಯಾಟ್ ಮಿಷನ್ಗೆ ಆಯ್ಕೆಯಾಗಿದ್ದೀನಿ. ನನ್ನ ಪ್ರಿನ್ಸಿಪಲ್ ಹಾಗೆ ನನ್ನ ಮಾರ್ಗದರ್ಶಕ ಶಿಕ್ಷಕರು ಇದ್ರ ಬಗ್ಗೆ ತಿಳಿಸಿದ್ರು. ನಂತರ ಅವರು ನನ್ನನ್ನು ನೋಂದಣಿ ಮಾಡಿಸಿದ್ರು. ನೋಂದಣಿ ಆದಮೇಲೆ ಕೆಲವು ಮಾಡ್ಯೂಲ್ಗಳು ಬಂದವು. ಅವು ವಿಜ್ಞಾನ ಹಾಗೆ ಉಪಗ್ರಹ ಮೂಲಭೂತ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತು. ಒಟ್ಟು 21 ಮಾಡ್ಯೂಲ್ಗಳು, 365 ಪಾಠಗಳು ಇದ್ವು. ಅವು ನಮಗೆ ತುಂಬ ಹೆಲ್ಪ್ ಮಾಡಿವೆ. ಉಪಗ್ರಹಗಳನ್ನು ಹೇಗೆ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಟ್ಟರು. ಈ ಯೋಜನೆಯಲ್ಲಿ ಒಟ್ಟು 108 ದೇಶಗಳ ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ. ಆಗಸ್ಟ್ 23ಕ್ಕೆ ನಾವು ದೆಹಲಿಗೆ ಹೋಗಬೇಕು. ಅಲ್ಲಿ ಚಂದ್ರನ ಮೇಲ್ಮೈಗೆ ಇಳಿಯೋ ಒಂದು ಉಪಗ್ರಹ ಹಾಗೆ ಚಂದ್ರನ ಕಕ್ಷೆಯಲ್ಲಿ ಸುತ್ತು ಮತ್ತೊಂದು ಉಪಗ್ರಹವನ್ನು ನಿರ್ಮಿಸಲಾಗುತ್ತೆ. ನಂತರ ಅದನ್ನು ಅಕ್ಟೋಬರ್ನಲ್ಲಿ ಉಡಾವಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಮಿಷನ್ ಅಕ್ಟೋಬರ್ನಲ್ಲಿ ಉಡಾವಣೆಯಾಗಲಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಉಪಗ್ರಹ ಅಭಿವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಹಯೋಗದ ಪ್ರಾಯೋಗಿಕ ಅನುಭವ ನೀಡೋ ಗುರಿಯನ್ನ ಹೊಂದಿದೆ. मेरा मिशन शक्ति साइट में सिलेक्शन हुआ है, जिसके बारे में मेरी प्रिंसिपल मैम ने मेरी गाइडेंस टीचर योगेश्वरी मैम को बताया था. तो उसके बाद उन्होंने मेरा रजिस्ट्रेशन किया था. इसके लिए किस तरह तैयारी की, कितने देशों के बच्चे इसमें पार्टिसिपेट कर रहे थे, आपने क्या क्या किया उसके बारे में? जब मैम ने रजिस्ट्रेशन किया था उसके बाद कुछ मॉड्यूल्स आए थे जिसमें आपका बेसिक जो कॉन्सेप्ट होता है साइंस के बारे में, सैटेलाइट के बारे में, वो क्लियर हुआ. उसमें टोटल 21 मॉड्यूल्स थे और 365 लेसन्स थे, जिसकी मदद से हम लोग को बहुत ज़्यादा हेल्प मिली. उसमें ट्रेनिंग करवाया गया कि कैसे सैटेलाइट्स बनाते हैं. इसमें टोटल 108 कंट्रीज शामिल है. अच्छा, कब इसका प्लान है, आगे आप कहाँ जाओगे इसके लिए? आगे हम लोग को जाना है न्यू दिल्ली 23 अगस्त को. वहाँ सैटेलाइट बनाने जो कि मून के सरफेस पे लैंड करेगा और एक सैटेलाइट मून के ऑर्बिट पे रिवॉल्व करेगा और उसके बाद उसको लॉन्च करने जाना है अक्टूबर में इसरो. अच्छा, अच्छा लगा ये करके, प्राउड मोमेंट हुआ? हाँ, बहुत अच्छा लगा. क्या सोचते हो उसके लेकर और आगे इसी फील्ड में आगे जाना है? इस फील्ड में हाँ, बट एम दूसरा है. क्या है एम सिविल सर्विस ज्वाइन करना है. क्या सोचते हो, क्यों करना है? बचपन से ही वो सोशल वर्कर बनना है. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.